ಇವರು ಸ್ಕೂಟರ್ ಕ್ಲಾಸ್ ರೇಸರ್. ಇವ್ರನ್ನ ಪರಿಚಯ ಮಾಡ್ಕೊಂಡು ಬನ್ನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ದರ್ಶನ್. ನಾನು ಬೆಂಗಳೂರಿಂದ. ಇದು ನೋಡ್ಸೋ ಗಾಡಿ ಸರ್. ಇದು ಯಾವ ಕ್ಲಾಸ್ ಸೆಗ್ಮೆಂಟ್ ಬರುತ್ತೆ? ಇದು ಗಾಡಿ ನೋಡೋದಕ್ಕೆ ಮಹೇಂದ್ರ ಫ್ಲೈಟ್ ಅಂತ ಕಾಣಿಸ್ತಾ ಇದೆ. ಯಾವ ತರ ಗಾಡಿಯಲ್ಲಿ ಏನಾದ್ರು ಸ್ಟಾಕ್ ಅಂತ ಉಳ್ದೈತಾ? ಆಚೆ ಬಾಡಿ ಕಿಟ್ ಬಿಟ್ಟು ಆಮೇಲೆ ಎಷ್ಟು ಸಿ ಸಿಗೆ ಪೋರ್ಟ್ ಆಗಿದೆ, ಏನೇನೆಲ್ಲ ಮಾಡಿದೀರಾ ಸರ್ ಗಾಡಿಯಲ್ಲಿ? ಈ ಗಾಡಿ ನೋಡಕ್ ಸ್ಟಾಕ್ ತರ ಇರ್ಬೋದು, ಬಟ್ ಸ್ಟಾಕ್ ಅಲ್ಲ. ಮಹೇಂದ್ರ ಫ್ಲೈಟ್ ಇದು 125cc ಬರೋದು. ಇದಕ್ಕೆ 200 ಆಲ್ಟಿಯರ್ 4V ಮಾಡಿದೀವಿ. ಹೆಂಗ್ ಮಾಡಿದೀವಿ, ಏನ್ ಮಾಡಿದೀವಿ, ಗಾಡಿ ನಾರ್ಮಲ್ ಆಗಿ ಓಡ್ಸಕ್ಕಲ್ಲ ಆಗಲ್ಲ, ಸಿಕ್ಕಾಪಟ್ಟೆ ಪವರ್ ಇರುತ್ತೆ. ಸ್ಕೂಟ್ರ್ ಈ ತರ ಓಡುತ್ತಾ ಅನ್ನತ್ತೆ ಜನ ನೋಡಿದ್ರೆ ಓ ಹಿಂಗಿದ್ಯಾ ಸ್ಕೂಟ್ರ್ ಅಂತಾರೆ. ಬನ್ನಿ ತೋರಿಸ್ತೀನಿ ಏನೇನ್ ಮಾಡಿದೀವಿ ಅಂತ. ಆಮೇಲೆ ಗಾಡಿ ಬಗ್ಗೆ ಹೌದು, ಗೇರ್ ಗಾಡಿ ಹೆಡ್ ಬೋರ್ ಹಾಕಿ ಮ್ಯಾಚ್ ಮಾಡಿರೋದು. ಅದನ್ನ ಮ್ಯಾಚ್ ಮಾಡಿ ರೆಡಿ ಮಾಡಿ ಪವರ್ಫುಲ್ ಸ್ಕೂಟರ್ ಇದು. ನಾರ್ಮಲ್ ಆಗಲ್ಲ ಓಡ್ಸಕ್ಕಲ್ಲ, ರೋಡಲ್ಲಿ ಓಡ್ಸಕ್ಕಲ್ಲ, ಬರೀ ಆಫ್ ರೋಡ್ ಮಾತ್ರ ಓಡ್ಸಕ್ಕಾಗ ಗಾಡಿ ಇದು. ತುಂಬಾ ಚೆನ್ನಾಗಿದೆ. ಸ್ಟ್ರೀಟ್ ಲೀಗಲ್ ಬರೇ ನಾವು ಟ್ರ್ಯಾಕ್ ಅಲ್ಲಿ ಮಾತ್ರ ಓಡ್ಸಕ್ ಮಾತ್ರ ನೀವು ಇಟ್ಕೊಂಡಿರೋ. ಹೌದು ಹೌದು ಹೌದು. ಬಟ್ ಇದು ನಮ್ಗೆ ಎಲ್ಲ ರಿಜಿಸ್ಟ್ರೇಷನ್ ಗಾಡಿ ಎಲ್ಲ ರನ್ನಿಂಗ್ ಇರುತ್ತೆ. ಬಟ್ ನಾವು ಈವೆಂಟ್ ಮಾತ್ರ ತಗೊಂಡ್ಬರೋದು. ಈಗ ಈವೆಂಟ್ಗಳು ಈ ತರ ನಡೆಸ್ತಿರ್ತಾರೆ, ನ್ಯಾಷನಲ್ ಈವೆಂಟ್ ನಡೆಸ್ತಿರ್ತಾರೆ, ಲೋಕಲ್ ಈವೆಂಟ್ ನಡೆಸ್ತಿರ್ತಾರೆ. ಈ ಟೈರು ನಾವು ಆಫ್ ರೋಡ್ ಮಾತ್ರ ಮಾಡೋಕ್ಕಾಗೋದು, ರೋಡ್ ಯೂಸ್ಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಗಾಡಿ ಫುಲ್ ಮಾಡಿಫೈ ಇರುತ್ತೆ, ಸೌಂಡ್ ಹೆಡಾರ್ ಇರುತ್ತೆ, ರೋಡಲ್ಲಿ ಓಡ್ಸಕ್ಕಾಗಲ್ಲ. ರೋಡಲ್ಲಿ ಓಡಿಸಿದ್ರೆ ಅದು ಅಫೆನ್ಸು. ನಾವು ಈ ಥರ ಈಗಲಾಗಿ ನಾವು ಬಂದು ಈವೆಂಟ್ ಮಾಡಿದಾಗ ಮಾತ್ರ ಬಂದು ಗಾಡಿ ತಂದು ನಾವು ಓಡಿಸೋದು. ಅದಕ್ಕೆ ಎಂಟ್ರಿ ಫೀಸ್ ಇರುತ್ತೆ, ಅದಕ್ಕೆ ಗೇರ್ಸ್ ಇರುತ್ತೆ, ಅದ್ರದ್ದು ರೂಲ್ಸ್ ಇರುತ್ತೆ. ಅದನ್ನ ಫಾಲೋಅಪ್ ಮಾಡಿ ಗಾಡಿ ರೆಡಿ ಮಾಡಿ ನಾವು ಅದಕ್ಕೋಸ್ಕರ ಅಂದ್ಬಿಟ್ಟೆ. ನೋಡಿ ಕಾಣಿಸ್ತಿದ್ಯಾ, ಆಲ್ರೆಡಿ ಓಡಿಸ್ತಿದ್ದಾರೆ, ಅದು ಟ್ರ್ಯಾಕು. ನಾವು ಈ ಕಡೆ ಬಂದು ಗಾಡಿ ವಿಡಿಯೋ ಮಾಡ್ತಿದ್ದೀವಿ. ನಮ್ಮ ಕ್ಲಾಸ್ ಮುಗ್ದಿದೆ, ಬಟ್ ಈ ಥರ ಸ್ಕೂಟ್ರು ಮಾಡೋಕ್ಕಾಗುತ್ತಾನ ಮಾಡಿ ತೋರಿಸಿದ್ದೀವಿ. ಅದೇ ಥರ ಹೆಸರು ಮಾಡಿದ್ದಾರೆ ಗಾಡಿ. ಬನ್ನಿ ತೋರಿಸ್ತೀನಿ ನಿಮ್ಗೆ ಹೆಡ್ ಬೋರ್ ಹೆಂಗಿರುತ್ತೆ, ಹಿಂಗ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಈ ತರ ಗಾಡಿ ಮಾಡ್ಬೋದಾ ಅನ್ನೋದು ಇರುತ್ತೆ. ಸೀಟ್ ಲಾಕ್ ಓಪನ್ ಆಗಿದೆ, ನಾನು ಮಾಡಿರೋದು ಫಸ್ಟೇ. ಬನ್ನಿ, ಇದೆ ಲಾಕ್ ಆಗುತ್ತೆ. ಫಸ್ಟ್ ಪೆಟ್ರೋಲ್ ಟ್ಯಾಂಕ್ ತೋರಿಸ್ತೀನಿ. ಇದು ಪೆಟ್ರೋಲ್ ಟ್ಯಾಂಕ್ ಫ್ಲೈಟ್ಗೆ ಇಲ್ಲಿ ಬರೋದು. ನಾವು ಇಲ್ಲಿ ಆಲ್ಟರ್ ಮಾಡಿ ಇದಕ್ಕೆ ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ಮಾಡಿದ್ದೀವಿ. ಓಕೆನಾ? ಇದು ಬಂದು ಕಾರ್ಬೇಟ್ರು NS 200 ಕಾರ್ಬೇಟ್ರ್ ಮ್ಯಾಚ್ ಮಾಡಿದ್ದೀವಿ. ಕೆಂಡನ್ ಫಿಲ್ಟರ್ ಹಾಕಿದ್ದೀವಿ. ಆಲ್ಟಿಯರ್ದು 200 ಹೆಡ್ಡು, ಬೋರು 4V ಮಾಡಿರೋದು. ಇಂಜಿನ್ ಬಂದು 125cc ಬರೋ ಸ್ಟಾಕ್ ಮಹೇಂದ್ರ ಫ್ಲೈಟ್. ಅದಕ್ಕೆ R&D ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ. ಇದಕ್ಕೆ ತುಂಬಾ ಜನ ಮಾಡಿ ಸಕ್ಸಸ್ ಆಗಿದೆ. ಸುಮಾರು ವರ್ಷದಿಂದ ಓಡಿಸ್ತಿದ್ದಾರೆ. ಬಟ್ ಯಾರು ಸ್ಕೂಟರ್ ಬಗ್ಗೆ ಯಾರು ಈ ತರ ವಿಡಿಯೋ ಮಾಡಿಲ್ಲ, ಈ ತರ ಯಾರು ನಿಮ್ಗೆ ತೋರಿಸ್ಕೊಟ್ಟಿಲ್ಲ. ಅದು ನಾವು ಟ್ರ್ಯಾಕ್ಗೋಸ್ಕರನೇ ಮಾಡಿರ್ತೀವಲ್ಲ, ಅದರಿಂದ ನಿಮ್ಗೆ ನಾವು ಮೀಟರ್ ಲೈನ್ ಇರಲ್ಲ, ಅದಕ್ಕೂ ಅಷ್ಟು ಗೊತ್ತಾಗಲ್ಲ. ಹೇಳಿದ್ರು ನೋಡ್ಬೋದು, ಮೀಟರ್ ಇಲ್ಲ ಇವ್ರಿಗೆ, ನಾವು ಎಷ್ಟು ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ನೋಡಿ, ಇದು ಬಟನ್, ಇದು ಟೈರು, ನಾರ್ಮಲ್ ಟೈರ್ ಅಲ್ಲ. ಈ ಟೈರು ನಾರ್ಮಲ್ ರೋಡಲ್ಲಿ ಓಡಿಸಿದ್ರೆ ಇದಾಗುತ್ತೆ. ಇದು ಬರೋದು 80, 100, 12. ಇದು 10 ಬರೋದು, ಅದನ್ನ 12 ಮಾಡಿದ್ದಾರೆ. ಗಾಡಿ ಓಡಿಸೋದು ತುಂಬಾ ಚೆನ್ನಾಗಿರುತ್ತೆ, ಬಟ್ ತುಂಬಾ ಪವರ್ ಇರುತ್ತೆ. ನಾರ್ಮಲ್ ಆಗಿ ಎಲ್ಲರೂ ಓಡ್ಸಕ್ಕಾಗಲ್ಲ ಇದನ್ನ. ಅದಕ್ಕಂದ್ಬಿಟ್ಟೆ ತುಂಬಾ ಪ್ರಾಕ್ಟೀಸ್ ಮಾಡಿ, ಕೆಲವರು ಅದಕ್ಕೊಂದ್ಬಿಟ್ಟೆ ತುಂಬಾ ಕಷ್ಟಪಟ್ಟು ಗಾಡಿ ರೆಡಿ ಮಾಡಿ ತುಂಬಾ ರೈಡರ್ಗಳಿದಲ್ಲಿ ಓಡಿಸಿದ್ದಾರೆ. ಬೈಕ್ ಓಡಿಸ್ಬೋದು, ಸ್ಕೂಟರ್ ಓಡಿಸೋದು ತುಂಬಾ ಕಷ್ಟ. ಹೌದು ಸರ್, ಯಾಕೆಂದ್ರೆ ಗೇರ್ ಗಾಡಿಗಳು ಓಡಿಸೋದು ನೋಡಿದೀನಿ. ಸ್ಕೂಟರ್ ಕ್ಲಾಸ್ ಓಡಿಸೋದು ಅಷ್ಟೊಂದು ಈಸಿಯಾಗಿ ಬರಲ್ಲ ಎಲ್ಲರಿಗೂ. ಅವ್ರ ಕೈಲೂ ಕೊಟ್ರೆ ಅವ್ರು ತುಂಬಾ ಈಸಿಯಾಗಿ ಓಡಿಸಲ್ಲ. ಹೌದು, ನೀವು ಹೇಳಿ ನಿಜ. ಬಟ್ ಅವ್ರಿಗೂ ಸ್ಕೂಟ್ರ್ ಓಡ್ಸಕ್ಕೆ ಅದಕ್ಕೊಂದು ಟ್ಯಾಲೆಂಟ್ ಇದೆ. ಅದಕ್ಕೆ ತುಂಬಾ ಪ್ರಾಕ್ಟೀಸ್ಗಳು ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಸ್ಕೂಟರ್ ಓಡಿಸ್ಬೋದು, ಬೈಕ್ ಓಡಿಸೋಷ್ಟು ಈಸಿ ಅಲ್ಲ. ತುಂಬಾ ಇದಕ್ಕೆ ನೀವು ಸ್ಟ್ಯಾಮಿನಾ ಬಿಲ್ಡ್ ಮಾಡಬೇಕು, ತುಂಬಾ ವರ್ಕೌಟ್ಗಳು ಮಾಡಬೇಕು, ಫಿಟ್ನೆಸ್ ಮಾಡಬೇಕು. ಫಿಟ್ನೆಸ್ ಇದ್ದು ನೀವು ಒಳ್ಳೆ ಪ್ರಾಕ್ಟೀಸಲ್ಲಿ ಇದ್ದು ನೀವು ಹೆಲ್ತಿ ಆಗಿದ್ರೇನೆ ಸ್ಕೂಟರ್ ಓಡಿಸ್ಬೋದು. ಸ್ಕೂಟರ್ ಅಂದ್ರೆ ನಾರ್ಮಲ್ ಆಗಿ ಓಡಿಸ್ಬೋದಲ್ಲ ಅನ್ಕೋತಾರೆ, ಆ ಥರ ಸ್ಕೂಟರ್ ಅಲ್ಲ ಇದು. ಪವರ್ ಆಫ್ ಸ್ಕೂಟರ್ ಅಂತ ಫಸ್ಟೇ ಇದೆ, ಅದರಲ್ಲಿ ಮಹೇಂದ್ರ ಅವರೇ ಕೊಟ್ಟಿದ್ದಾರೆ. ಅದೇ ಥರ ಇದನ್ನ ಬಿಲ್ಟ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಈ ಗೇರ್ಸು ಕಂಪಲ್ಸರಿ ನಮ್ಮ ಈವೆಂಟ್ ಯೂಸ್ ಮಾಡಲೇಬೇಕು. ನಾವು ಓಡಿಸೋದು ಆಟೋ ಕ್ರಾಸ್ ಓಡಿಸೋದು, ಸ್ಕೂಟ್ರಲ್ಲಿ ರ್ಯಾಲಿ ಓಡಿಸ್ತಾರೆ, INRC ಅದು MRF ಇಂದ ನ್ಯಾಷನಲ್ ಈವೆಂಟ್ ಓಡಿಸ್ತಾರೆ. ನಾವು ಇದು ಲೋಕಲ್ ಈವೆಂಟ್ ಓಡಿಸೋದ್ರಿಂದ ಇವಾಗ ಜಸ್ಟ್ ರೈಡಿಂಗ್ ನಾರ್ಮಲ್ ವಿಡಿಯೋ ಮಾಡೋಕ್ಕೋಸ್ಕರ ಬೂಟ್ಸ್ ಬರುತ್ತೆ. ಇದು ಜೆರ್ಸಿ ಪ್ಯಾಂಟು, ನೀ ಬ್ರೇಸ್ ಬರುತ್ತೆ, ಇಲ್ಲೊಂದು ಚೆಸ್ಟ್ ಗಾರ್ಡ್ ಬರುತ್ತೆ, ಇದಕ್ಕೊಂದು ಪ್ಯಾಡ್ ಬರುತ್ತೆ, ಹೆಲ್ಮೆಟ್ಸ್ ಇರುತ್ತೆ, ಗಾಗಲ್ ಬರುತ್ತೆ. ಅದು ನಿಮ್ಗೆ ನೆಕ್ಸ್ಟ್ ಈ ವಿಡಿಯೋಲಿ ತೋರಿಸ್ತೀನಿ. ಅದೆಲ್ಲ ಇದ್ರೇನೆ ನಮಗೆ ಟ್ರ್ಯಾಕ್ ಒಳಗಡೆ ಎಂಟ್ರಿ. ಬಟ್ FMSC ರೂಲ್ಸ್ ಅದು ಇದ್ದೇ ಇರುತ್ತೆ. ಯಾವುದೇ ಅದಿಲ್ಲ, ನಿಮಗೆ ಒಂದು ಗ್ಲೌಸ್ ಇಲ್ಲ ಅಂದ್ರೂ ಕೂಡ ಎಂಟ್ರಿ ಮಾಡಲ್ಲ. ಆ ಥರ ಅಷ್ಟು ನೀಟಾಗಿ ನಡೆಸ್ಕೊಡ್ತಾರೆ ಈವೆಂಟು.
ಇನ್ನೊಂದು ಅದಿದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಬಿದ್ರು ಏಟ್ ಆಗಲ್ಲ ಇವ್ರಿಗೆಲ್ಲ ಎಷ್ಟಿದೆ ಅಂತ ಯೋಚನೆ ಮಾಡ್ಬಿಡಿ. ಅದಿದ್ರು ಬಿದ್ದಾಗ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಷ್ಟೇ, ಏನಾಗಲ್ಲ ಅನ್ನೋದು ಭಯ ಇರುತ್ತೆ, ಬಟ್ ಬಿದ್ರೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದನ್ನೆಲ್ಲ ಬಿಟ್ಟು ಓಡಿಸೋದೆ ನಮ್ಮ ರೈಡರ್ಗಳು ತುಂಬಾ ಕಷ್ಟಪಟ್ಟು ಅದು ಪ್ರಾಕ್ಟೀಸ್ ಮಾಡಿ ಅದ್ರ ಬಗ್ಗೆ ಹಿಂದೆ ತಿಳ್ಕೊಂಡು ಅದು ಹೆಂಗೆ ಏನು ಅನ್ನೋದು ತುಂಬಾ ಕಷ್ಟಪಟ್ಟಿನೇ ಅದನ್ನ ಓಡಿಸಿ ಅರ್ಥ ಮಾಡ್ಕೊಂಡು ಇವತ್ತು ಓಡಿಸ್ತಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಮಂಡ್ಯ ನಡೆಸಿದ್ದಾರೆ, ಹೋದ್ವಾರ ಮೈಸೂರಲ್ಲಿ ಇತ್ತು, ಇದೇ ಈ ಮಂತ್ 22ಗೆ ಕೊಯಂಬತ್ತೂರಲ್ಲಿ ಈವೆಂಟ್ ಇದೆ, ಅವಾಗಲೂ ಓಡಿಸ್ತಿದ್ದಾರೆ ಎಲ್ಲ. ಇದೇ ತರ ನಿಮ್ಮ ಸಪೋರ್ಟ್ಸ್ಗಳು ಇಲ್ಲಿ ಇನ್ನೂ ಈ ತರ ಈವೆಂಟ್ಸ್ಗಳು ಬಂದು ವಿಡಿಯೋಗಳು ಮಾಡಿ. ಫಸ್ಟು ಈ ಈವೆಂಟ್ ಆಟೋಕ್ರಾಸ್ ಈ ತರ ರೇಸ್ಗಳನ್ನ ನಡೆಸಿದಾಗ ಫಸ್ಟ್ ಎಂಕರೇಜ್ ಮಾಡಿ. ರೋಡಲ್ಲಿ ಯಾರೋ ವಿಡಿಯೋ ಹೊಡಿತಾರೆ ಎಲ್ಲ ನಮ್ಮನ್ನು ಅದು ಕಂಪೇರ್ ಮಾಡಬೇಡಿ. ಅದಕ್ಕೂ ಇದಕ್ಕೂ ಬೇರೆ ವ್ಯತ್ಯಾಸ ಇರುತ್ತೆ. ಅದು ರೋಡಲ್ಲಿ ಅವ್ರು ಮಾಡ್ತಾರೆ, ಅದು ಅವ್ರು ಸ್ಟೆಂಟ್ ಮಾಡ್ತಾರೆ, ಅದು ಮಾಡಬಾರ್ದು. ಅದು ಯಾವತ್ತು ಇಲೀಗಲ್, ಅದು ಅಫೆನ್ಸ್, ಅದು ನಿಮಗೆ ಕೇಸ್ ಆಗುತ್ತೆ. ಬಟ್ ಇದು ನಮ್ಗೆ ಯಾವುದೇ ಥರ ಇಲ್ಲ, ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ಈವೆಂಟ್ ಮಾಡಿದಾಗ ಅವ್ರ ಮುಂದೆ ನಾವು ಓಡಿಸ್ತೀವಿ, ನಾವು ಟ್ರ್ಯಾಕ್ ಅವರು ಖುಷಿ ಪಡೋ ಥರ ನಾವು ಓಡಿಸ್ತೀವಿ. ನಮಗೆ ತುಂಬ ಸಪೋರ್ಟ್ ಮಾಡಿದವರು ಇದ್ದಾರೆ. ನಮ್ಮ ಸಚಿನ್ ಅಣ್ಣ ಆಗಲಿ, ನಮಗೆ ತುಂಬ ಗೊತ್ತಿರೋ ರೈಡ್ರ್, ಅವರು ಟಿ ವಿ ಎಸ್ ಫ್ಯಾಕ್ಟ್ರಿಯಿಂದ ಓಡಿಸ್ತಿರೋದು, ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ನಂಗೆ ಪ್ರಾಕ್ಟೀಸ್ ಕರ್ಕೊಂಡು ಹೋಗಿ ಎಲ್ಲ ಹೇಳ್ಕೊಡ್ತಾರೆ. ಅವರು ಮತ್ತು ಕಾರ್ತಿಕ್ ಅಂತವ್ರು ಇದ್ದಾರೆ, ಮತ್ತು ಸುರೇಶ್ ಅವರು. ಆಮೇಲೆ ನಮ್ಮ ಮನೆಯಿಂದ ತುಂಬ ಸಪೋರ್ಟ್ ಇದೆ. ನನ್ನ ವೈಫ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನಾನು ಇವತ್ತು ಇಲ್ಲಿ ಈ ಮಟ್ಟಕ್ಕೆ ಇದ್ದೀನಿ. ಇನ್ನು ದೇವ್ರ ದಯಿಂದ ನಿಮ್ಮ ಆಶೀರ್ವಾದ ಇತ್ತು, ಇನ್ನೂ ಮೇಲೆ ಬರೋದಕ್ಕೆ ಅಂತ ಟ್ರೈ ಮಾಡ್ತೀನಿ. ಓಕೆ, ಅದೇ ಥರ ಮಾಡ್ತಾ ಇದ್ದೀನಿ, ಬರ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಬರ್ತೀನಿ. ಇನ್ನೂ ಮಾಡಿದ್ದೀನಿ, ಟ್ರೋಫೀಸ್ ಮಾಡಿದ್ದೀನಿ, ಇನ್ನೂ ಗೆಲ್ಲಬೇಕು, ಇನ್ನೂ ಮಾಡಬೇಕು ಅಂತ ಆಸೆ. ಹೊಸಬ್ರಿಗೂ ಅವ್ರಿಗೂ ಗೆಲ್ಲ ಚಾನ್ಸ್ ಕೊಡಬೇಕು. ನಾವು ಅದೇ ಥರ ಓಡಿಸ್ತಾ ಇದೀವಿ, ಅವ್ರಿಗೂ ಇನ್ನೂ ಹುಮ್ಮಸ್ ಬರಬೇಕು ಅಂತ ನಾವು ಓಡಿಸ್ತಾ ಇದೀವಿ. ನೋಡೋಣ, ದೇವ್ರ ಆಶೀರ್ವಾದ ಇತ್ತು ಅಂದರೆ ಇವತ್ತಿದ್ರು ಕಾಪಾಡ್ತಾರೆ. ನಾವು ಹಂಗೆ ಚೆನ್ನಾಗಿ ಹೋಗ್ತಿದ್ದೀವಿ. ನೀವು ನೋಡ್ಬೋದು, ದರ್ಶನ್, ನಾವು ಇವ್ರನ್ನ ಪ್ರೀತಿಯಿಂದ ದಚ್ಚು ಅಂತ ಕರಿತೀವಿ. ಇವ್ರ ಜರ್ಸಿ ನಂಬರ್ ಬಂದ್ಬಿಟ್ಟು 47. ನೀವು ನೋಡ್ಬೋದು 47. ನಾವು ಇದೇ ಥರ ಸಪೋರ್ಟ್ ಮಾಡೋಣ. ಅಪ್ಕಮಿಂಗ್ ರೈಡರ್ಸ್ಗೆ ನಾವು ಸಪೋರ್ಟ್ ಮಾಡ್ಕೊಂಡು ನಮ್ಗೆ ಏನಾಗುತ್ತೋ ಅದನ್ನ ನಾವು ಇದು ಮಾಡೋಣ. ಸೊ ನಿಮಗೆ ಲೈಫಲ್ಲಿ ಒಳ್ಳೇದಾಗಲಿ, ವೆಲ್ ವಿಶ್ ಮಾಡ್ಕೊಂತ ನಾನು ನಿಮಗೆ ಗುಡ್ ಲಕ್ ಹೇಳ್ತಾ ಥ್ಯಾಂಕ್ ಯು. ಸಂಜೋಣ, ನೀವು ಬಂದಿದ್ದು ಇವತ್ತು ನನಗೋಸ್ಕರ ಬಂದಿದ್ದೀರಾ. ನೀವು ಅಷ್ಟೂರಿಂದ ಬಂದು ಇವತ್ತು ನನಗೆ ತುಂಬ ಹೇಳ್ಬೇಕಂದ್ರೆ ನಮಗೆ ತುಂಬ ಅವಾಗಿಂದ ಪರಿಚಯ ಅವರು. ತುಂಬ ಈ ಈವೆಂಟ್ ಬಂದು ಈ ಡಸ್ಟಲ್ಲಿ ವಿಡಿಯೋ ಮಾಡೋದು ತುಂಬ ಈಸಿ ಅಲ್ಲ, ತುಂಬ ಕಷ್ಟ. ತುಂಬ ಬಿಸಿಲಿರುತ್ತೆ, ಡಸ್ಟ್ ಇರುತ್ತೆ. ಅದ್ರಲ್ಲಿ ಬಂದು ಅವ್ರು ಅರ್ಥ ಮಾಡ್ಕೊಂಡು ಅದನ್ನ ಮಾಡಿ ಟೈಮ್ ಕೊಟ್ಟು ನಮಗೋಸ್ಕರ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್. ಇದೇ ಥರ ಪ್ರೀತಿ ವಿಶ್ವಾಸ ಇರಲಿ. ನಿಮ್ಮ ತಮ್ಮ ನಾನು ಯಾವತ್ತಿದ್ರು ಒಳ್ಳೆ ಹೆಸರು ಮಾಡ್ತೀನಿ. ಇನ್ನೂ ಈವೆಂಟ್ ಓಡಿಸ್ತಾ ಇರ್ತೀನಿ, ನೀವು ಬಂದು ನಂಗೆ ಸಪೋರ್ಟ್ ಮಾಡಿ. ಖಂಡಿತ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಎಸ್ಪೆಷಲಿ ನನಗೆ ಬೈಕ್ ಕಾರ್ಗಳು ತುಂಬ ಕ್ರೇಜು. ಈ ಥರ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ನಾನು ಇವ್ರು ಎಲ್ಲೇ ಕರೆದ್ರು ರೇಸ್ಗೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಹೋಗೋದಕ್ಕೆ, ಕೆಲವೊಂದ್ಸತಿ ಹೋಗೋಕ್ಕಲ್ಲ. ಬಟ್ ಇವತ್ತು ಅವರು ಅನ್ಫಾರ್ಚುನೇಟ್ಲಿ ಸಮ್ ಮೆಕ್ಯಾನಿಕಲ್ ಇಶ್ಯೂಸಿಂದ ಅವರು ರೇಸ್ ಮಾಡೋದಕ್ಕೆ ಆಗಲಿಲ್ಲ. ಯಾವಾಗಲೂ ನಾವು ರೇಸಲ್ಲಿ ವಿನ್ ಆಗ್ತೀವಿ ಅಂತಲೇ ಹೇಳೋಕ್ಕಾಗಲ್ಲ. ಕೆಲವೊಂದ್ಸತಿ ಗೆಲುವು ಇರುತ್ತೆ, ಕೆಲವೊಂದ್ಸತಿ ಸೋಲಿರುತ್ತೆ. ಬಟ್ ನಮ್ಮ ಪ್ರಯತ್ನ ಏನಿರುತ್ತಲ್ಲ ಅದೇ ನಮ್ಮ ಜೀವನದಲ್ಲಿ ಮುಂದೆ ನಮ್ಮನ್ನ ತಗೊಂಡು ಹೋಗೋಂಥ ದಾರಿಗಳು. ನಾನು ದರ್ಶನ್ ಅವ್ರಿಗೆ ವೆಲ್ ವಿಶ್ ಮಾಡ್ತಾ ಸಿ ಯು ಅಂಟಿಲ್ ದೆನ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಮಾಡಿ, ಇದೇ ಥರ ಬೆಳೆಸಿ, ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ಗಳು ನಿಮ್ಗೆ ಇನ್ನೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದು ಹಂಗೆ ಕಾಪಾಡ್ಕೊಂಡು ಬರ್ತೀನಿ, ನಮ್ಮೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಖಂಡಿತ ನಮ್ಮೆಲ್ಲರ ಸಪೋರ್ಟು ನಿಮ್ಗೆ ಹೀಗೆ ಇರುತ್ತೆ. ನೀವಿನ್ನೂ ಹೀಗೆ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಗಾಡಿ ವಿಡಿಯೋ ನೋಡಿರಲ್ಲ, ಒಂದ್ಸಲ ಸ್ಟಾರ್ಟ್ ಮಾಡ್ತೀನಿ. ಗಾಡಿ ಸೌಂಡ್ ಕೇಳಿಸ್ಕೊಳ್ಳಿ, ಗಾಡಿ ಹೋಗೋದೊಂದ್ಸಲ ನೋಡ್ಕೊಳ್ಳಿ. ಬನ್ನಿ, ಗಾಡಿ ಸ್ಟಾರ್ಟ್ ಮಾಡೋ ವಿಡಿಯೋ ನಾವು. ಗಾಡಿ ಹೇಳಿದ್ರೆ ಚೆನ್ನಾಗಿರಲ್ಲ, ಹೋಗೋದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಇದು ಒಬ್ಬ ರೇಸರ್ನ ಕತೆ.